ನಮಸ್ಕಾರ. ಮಕರ ರಾಶಿಯವರೇ, ಕಳೆದ ಹಲವಾರು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಅನಿಶ್ಚಿತತೆಯ ಸಮಯ ಈಗ ಕೊನೆಗೊಂಡಿದೆ. ಜುಲೈ ಆರಂಭವಾಗುತ್ತಿದ್ದಂತೆ ಬಾಹ್ಯಾಕಾಶದಲ್ಲಿ ಒಂದು ಅಪರೂಪದ ಮಹಾಸಂಯೋಗವು ರೂಪುಗೊಳ್ಳಲಿದ್ದು, ಇದು ನೇರವಾಗಿ ನಿಮ್ಮ ಕರ್ಮ ಮತ್ತು ಭಾಗ್ಯದ ಸ್ಥಾನವನ್ನು ಜಾಗೃತಗೊಳಿಸಲಿದೆ. ಈ ಜುಲೈನಲ್ಲಿ ಒಂದು ವಿಶೇಷ ದಿನಾಂಕ ಬರಲಿದ್ದು, ಆಗ ನಿಮ್ಮ ಅದೃಷ್ಟವು ಹೊಸ ತಿರುವು ಪಡೆಯಲಿದೆ ಮತ್ತು ಈ ಬದಲಾವಣೆಯು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ. ವೈದಿಕ ಜ್ಯೋತಿಷ್ಯದ ಈ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಮಕರ ರಾಶಿಯ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರಿಗೆ ಹೃದಯಪೂರ್ವಕ ಸ್ವಾಗತ. ಇದು ನಿಮ್ಮ ಹಿತೈಷಿ ಸನಾತನ ಭಜರಂಗಿ ವಾಣಿ. ಈ ಅಲೌಕಿಕ ಜ್ಯೋತಿಷ್ಯದ ಪ್ರಯಾಣದಲ್ಲಿ ಮುಂದೆ ಹೋಗುವ ಮುನ್ನ ಅನಿಸಿಕೆಗಳ ವಿಭಾಗದಲ್ಲಿ ನಿಮ್ಮ ರಾಶಿ ಮತ್ತು ನಗರದ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಬನ್ನಿ ಆರಂಭಿಸೋಣ. ಮಕರ ರಾಶಿ, ಇದರ ಅಧಿಪತಿ ಸ್ವತಃ ನ್ಯಾಯದ ದೇವತೆಯಾದ ಶನಿದೇವರು. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯೆಂದರೆ ನಿಮ್ಮ ಮಾನಸಿಕ ಸಮತೋಲನ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಶಾಂತರಾಗಿದ್ದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ನೀವು ಗಾಳಿಯಲ್ಲಿ ಗೋಪುರ ಕಟ್ಟುವ ಜನರಲ್ಲ, ನೀವು ವಾಸ್ತವದ ಭೂಮಿಯ ಮೇಲೆ ಭದ್ರವಾದ ಅಡಿಪಾಯ ಹಾಕುವ ವ್ಯಕ್ತಿ. ನಿಮ್ಮ ಬುದ್ಧಿವಂತಿಕೆ ಆಳವಾಗಿದೆ ಮತ್ತು ನಿಮ್ಮ ಆಧ್ಯಾತ್ಮಿಕತೆಯು ಪ್ರದರ್ಶನದಿಂದ ದೂರವಿದ್ದು ನಿಮ್ಮ ಅಂತರ್ಯದಲ್ಲಿ ವಾಸಿಸುತ್ತದೆ. ನಿಮ್ಮೊಳಗೆ ಒಂದು ಸಹಜ ನಾಯಕತ್ವದ ಗುಣವಿದೆ. ಅದನ್ನು ನೀವು ಯಾವಾಗಲೂ ಮುಂಚೂಣಿಗೆ ಬಂದು ಪ್ರದರ್ಶಿಸದೇ ಇರಬಹುದು, ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಇದೇ ಸಾಮರ್ಥ್ಯಕ್ಕೆ ಗ್ರಹಣ ಹಚ್ಚುವ ಪ್ರಯತ್ನ ನಡೆಯುತ್ತಿತ್ತು ಮತ್ತು ಈಗ ಜುಲೈನಲ್ಲಿ ನಿಮ್ಮ ಅದೇ ಕರ್ಮಯೋಗವು ಮಹಾಭಾಗ್ಯವಾಗಿ ಬದಲಾಗಲಿದೆ. ಬನ್ನಿ ಈಗ ಆಕಾಶದ ಸ್ಥಿತಿಯ ಬಗ್ಗೆ ಮಾತನಾಡೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ಗ್ರಹಗಳ ನೈಜ ಚಲನೆಯು ನಿಮಗಾಗಿ ಅತ್ಯಂತ ಗಂಭೀರ ಮತ್ತು ವಿಸ್ಮಯಕಾರಿ ಫಲಿತಾಂಶಗಳನ್ನು ತರುತ್ತಿದೆ. ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿ ಶನಿದೇವರ ಬಗ್ಗೆ ಮಾತನಾಡೋಣ. ಶನಿದೇವರು ಪ್ರಸ್ತುತ ಮೀನ ರಾಶಿಯಲ್ಲಿ ಗೋಚರಿಸುತ್ತಿದ್ದಾರೆ ಮತ್ತು ಜುಲೈ ತಿಂಗಳಿನಲ್ಲಿ ಅವರು ಸಂಪೂರ್ಣವಾಗಿ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ. ನಿಮ್ಮ ರಾಶಾಧಿಪತಿಯು ಹಿಮ್ಮುಖನಾದಾಗ ಅವರು ನಿಮ್ಮೊಳಗಿನ ಆತ್ಮಬಲವನ್ನು ಅತ್ಯಂತ ಬಲಪಡಿಸುತ್ತಾರೆ. ನಿಮ್ಮ ಸುಪ್ತ ಶಕ್ತಿಗಳು ಹೊರಬರುತ್ತವೆ ಮತ್ತು ಭೂತಕಾಲದಲ್ಲಿ ಮಾಡಿದ ಹೋರಾಟಗಳ ಫಲವನ್ನು ಪಡೆಯುವ ಹಾದಿ ಸುಗಮವಾಗುತ್ತದೆ. ಎರಡನೇ ಅತ್ಯಂತ ದೊಡ್ಡ ಮತ್ತು ಶುಭ ಸ್ಥಿತಿಯೆಂದರೆ ದೇವಗುರು ಬೃಹಸ್ಪತಿಯದ್ದು. ಗುರುದೇವರು ನಿಮ್ಮ 5ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಕುಳಿತಿದ್ದಾರೆ. ಗುರುವಿನ ಈ ಸ್ಥಿತಿಯು ಮಕರ ರಾಶಿಗೆ ಅಮೃತಕ್ಕೆ ಸಮಾನವಾಗಿದೆ, ಏಕೆಂದರೆ ಇಲ್ಲಿಂದ ಗುರುದೇವರು ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಲಾಭಸ್ಥಾನ ಮತ್ತು ನಿಮ್ಮ ಲಗ್ನ ಭಾವದ ಮೇಲೆ ನೇರ ದೃಷ್ಟಿ ಬೀರುತ್ತಿದ್ದಾರೆ. ಈ ಸ್ಥಿತಿಯು ನಿಮ್ಮನ್ನು ಪ್ರತಿಯೊಂದು ದೊಡ್ಡ ವಿಪತ್ತಿನಿಂದಲೂ ಸುರಕ್ಷಿತವಾಗಿಡುತ್ತದೆ. ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಬುಧ ಇಬ್ಬರೂ ಮಿಥುನ ರಾಶಿಯ 6ನೇ ಮನೆಯಲ್ಲಿ ಒಟ್ಟಿಗೆ ಇರುವುದರಿಂದ ಬುಧಾದಿತ್ಯ ಯೋಗವು ನಿರ್ಮಾಣವಾಗುತ್ತಿದೆ. ಇದರ ನಂತರ ಜುಲೈ 16ರಂದು ಸೂರ್ಯದೇವ ಮಿಥುನ ರಾಶಿಯಿಂದ ಹೊರಬಂದು ಕರ್ಕಾಟಕ ರಾಶಿಯ ನಿಮ್ಮ 7ನೇ ಮನೆಗೆ ಪ್ರವೇಶಿಸಲಿದ್ದಾರೆ. ಮತ್ತೊಂದೆಡೆ ಸುಖ ಮತ್ತು ವೈಭವದ ಕಾರಕನಾದ ಶುಕ್ರದೇವನು ಜುಲೈ 7ರಂದು ಕರ್ಕಾಟಕ ರಾಶಿಯಿಂದ ಹೊರಬಂದು ಸಿಂಹ ರಾಶಿಗೆ ಅಂದರೆ ನಿಮ್ಮ 8ನೇ ಮನೆಗೆ ಹೋಗಲಿದ್ದಾನೆ. ರಾಹು ಮತ್ತು ಕೇತುಗಳ ಗೋಚರವು ನಿಮ್ಮ 3ನೇ ಮತ್ತು 9ನೇ ಮನೆಯಲ್ಲಿ ನಿರಂತರವಾಗಿ ಮುಂದುವರಿದಿದ್ದು, ಇದು ನಿಮ್ಮ ಪರಾಕ್ರಮದಲ್ಲಿ ಭಾರೀ ಬೆಳವಣಿಗೆಯನ್ನು ಉಂಟುಮಾಡಲಿದೆ. ನಕ್ಷತ್ರಗಳ ಬಗ್ಗೆ ಹೇಳುವುದಾದರೆ, ಈ ತಿಂಗಳು ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದ ಬಲವಾದ ಪ್ರಭಾವವು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಜುಲೈ ತಿಂಗಳು ನಿಮಗೆ ಸಾಕಷ್ಟು ಉತ್ತಮವಾಗಿರಲಿದೆ. ಕಳೆದ ಹಲವಾರು ದಿನಗಳಿಂದ ಇದ್ದ ದೈಹಿಕ ಆಲಸ್ಯ ಮತ್ತು ಮಾನಸಿಕ ಭಾರದಿಂದ ನಿಮಗೆ ಪರಿಹಾರ ಸಿಗಲಿದೆ. 5ನೇ ಮನೆಯಲ್ಲಿ ಕುಳಿತಿರುವ ಗುರುವಿನ ಅಮೃತಮಯ ದೃಷ್ಟಿ ನಿಮ್ಮ ಲಗ್ನದ ಮೇಲಿರುವುದರಿಂದ ನಿಮ್ಮ ರೋಗನಿರೋಧಕ ಶಕ್ತಿ ತುಂಬಾ ಬಲವಾಗಿರುತ್ತದೆ. ಜುಲೈ 7ರಂದು ಶುಕ್ರನ ಗೋಚರವು ಸಿಂಹರಾಶಿ ಅಂದರೆ ನಿಮ್ಮ 8ನೇ ಮನೆಯಲ್ಲಿ ಆದಾಗ ನೀವು ಖಾದ್ಯಗಳು ಮತ್ತು ನೀರಿನ ಶುದ್ಧತೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ತಿಂಗಳ ಮಧ್ಯದಲ್ಲಿ, ವಿಶೇಷವಾಗಿ ಜುಲೈ 15ರಿಂದ ಜುಲೈ 21ರ ನಡುವೆ ಚಂದ್ರನ ಗೋಚರವು ನಿಮ್ಮ 8ನೇ ಮನೆಯ ಮೂಲಕ ಹಾದುಹೋದಾಗ ನಿಮಗೆ ಲಘು ಆಯಾಸ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ವೃತ್ತಿಜೀವನದ ವಿಷಯದಲ್ಲಿ ಜುಲೈ ತಿಂಗಳು ನಿಮಗೆ ಅತ್ಯಂತ ದೊಡ್ಡ ಮಹತ್ವದ ತಿರುವು ಎಂದು ಸಾಬೀತಾಗಲಿದೆ. ತಿಂಗಳ ಮೊದಲ ಭಾಗದಲ್ಲಿ ಅಂದರೆ ಜುಲೈ 16ರವರೆಗೆ ಸೂರ್ಯದೇವ ನಿಮ್ಮ 6ನೇ ಮನೆಯಲ್ಲಿರುತ್ತಾರೆ. ಜ್ಯೋತಿಷ್ಯದಲ್ಲಿ 6ನೇ ಮನೆಯ ಸೂರ್ಯನು ನಿಮ್ಮ ಎಲ್ಲ ರಹಸ್ಯ ವಿರೋಧಿಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಬೆನ್ನಿನ ಹಿಂದೆ ಯಾವುದೇ ರಾಜಕೀಯ ನಡೆಯುತ್ತಿದ್ದರೆ ಅದು ಈ ಸಮಯದಲ್ಲಿ ತಾನಾಗಿಯೇ ಕೊನೆಗೊಳ್ಳುತ್ತದೆ. ನಿಮ್ಮ ಕೆಲಸದ ನಿಜವಾದ ಮೌಲ್ಯ ಜನರೆದುರು ಬರಲಿದೆ. ಜುಲೈ 16ರಂದು ಸೂರ್ಯನ ಗೋಚರವು ನಿಮ್ಮ 7ನೇ ಮನೆಯಲ್ಲಿ ಆಗುತ್ತಿದ್ದಂತೆಯೇ ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ಒಂದು ಹೊಸ ಮತ್ತು ದೊಡ್ಡ ವೇದಿಕೆ ಸಿಗಲಿದೆ.
ನೀವು ದೀರ್ಘಕಾಲದಿಂದ ಯಾವುದೇ ಹೊಸ ದೊಡ್ಡ ಬದಲಾವಣೆ ಅಥವಾ ಯಾವುದೇ ಪ್ರಮುಖ ಯೋಜನೆಗಾಗಿ ಕಾಯುತ್ತಿದ್ದರೆ, ಜುಲೈ 18ರಿಂದ 25ರ ನಡುವೆ ನಿಮಗೆ ಆ ಅವಕಾಶ ಸಿಗುವುದು ಸಂಪೂರ್ಣವಾಗಿ ನಿಶ್ಚಿತವಾಗಿದೆ. ವಿದೇಶಗಳೊಂದಿಗೆ ಸಂಪರ್ಕ ಹೊಂದಿರುವ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಜನರಿಗೆ ದೂರದ ಪ್ರದೇಶಗಳಿಂದ ಲಾಭದ ಹಾದಿಗಳು ತೆರೆದುಕೊಳ್ಳಲಿವೆ. ಈ ತಿಂಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನವು ಹಿಂದೆಂದಿಗಿಂತಲೂ ಹೆಚ್ಚು ಬಲವಾಗಿ ಮತ್ತು ಪ್ರಭಾವಶಾಲಿಯಾಗಿರಲಿದೆ. ವ್ಯಾಪಾರಿಗಳಿಗೆ ಜುಲೈ ಅತ್ಯಂತ ವಿವೇಕದಿಂದ ಮುನ್ನಡೆಯುವ ಮತ್ತು ದೊಡ್ಡ ಲಾಭ ಗಳಿಸುವ ತಿಂಗಳಾಗಿದೆ. 5ನೇ ಮನೆಯ ಗುರು ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಯಶಸ್ವಿಗೊಳಿಸುತ್ತಾನೆ. ನಿಮ್ಮ ಕೆಲಸವನ್ನು ವಿಸ್ತರಿಸಲು ನೀವು ದೀರ್ಘಕಾಲದಿಂದ ಯಾವುದೇ ಯೋಜನೆಯನ್ನು ರೂಪಿಸುತ್ತಿದ್ದರೆ, ಜುಲೈ 7ರ ನಂತರ ಅದರ ಮೇಲೆ ಕಾರ್ಯನಿರ್ವಹಿಸುವುದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರಲಿದೆ. ಈ ತಿಂಗಳು ನಿಮ್ಮ ಸಿಲುಕಿಕೊಂಡ ಹಣ ಅಥವಾ ಹಳೆಯ ಬಾಕಿ ಪಾವತಿಗಳು ಮರಳಿ ಬರುವ ಅತ್ಯಂತ ಬಲವಾದ ಯೋಗಗಳಿವೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರಿಗೆ ಜುಲೈ 16ರ ನಂತರದ ಸಮಯವು ಪರಸ್ಪರ ಸಾಮರಸ್ಯವನ್ನು ಸುಧಾರಿಸುತ್ತದೆ ಮತ್ತು ಹೊಸ ಗ್ರಾಹಕರು ನಿಮ್ಮೊಂದಿಗೆ ಜೋಡಿಸಿಕೊಳ್ಳುತ್ತಾರೆ. ನಿಮ್ಮ ಕೆಲಸವು ಅಂತರ್ಜಾಲ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಅಥವಾ ಸಲಹಾ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದ್ದರೆ, ಈ ತಿಂಗಳು ನಿಮ್ಮ ಕೆಲಸದ ವ್ಯಾಪ್ತಿಯು ದುಪ್ಪಟ್ಟಾಗಲಿದೆ. ಯಾವುದೇ ಹೊಸ ವ್ಯಾಪಾರ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಅನುಭವವು ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಯಾವುದೇ ದೊಡ್ಡ ವರಕ್ಕಿಂತ ಕಮ್ಮಿಯಿಲ್ಲ. ದೇವಗುರು ಬೃಹಸ್ಪತಿಯು ನಿಮ್ಮ 5ನೇ ಮನೆ ಅಂದರೆ ಶಿಕ್ಷಣದ ಮನೆಯಲ್ಲಿ ಕುಳಿತಿರುವುದು ನಿಮ್ಮ ಏಕಾಗ್ರತೆಯನ್ನು ಅದ್ಭುತವಾಗಿ ಹೆಚ್ಚಿಸಲಿದೆ. ಈ ಹಿಂದೆ ನಿಮಗೆ ತುಂಬಾ ಕಠಿಣ ಅಥವಾ ಗೊಂದಲಮಯವಾಗಿ ಕಾಣುತ್ತಿದ್ದ ವಿಷಯಗಳನ್ನು ಈಗ ಅರ್ಥಮಾಡಿಕೊಳ್ಳುವುದು ನಿಮಗೆ ತುಂಬಾ ಸುಲಭವಾಗುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ, ಗುರುವಿನ ಶುಭದೃಷ್ಟಿಯಿಂದಾಗಿ ನಿಮಗೆ ಯಶಸ್ಸು ಸಿಗುವುದು ಖಚಿತ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಜುಲೈ 12ರ ನಂತರ ಯಾವುದೇ ಸಕಾರಾತ್ಮಕ ಸಂದೇಶ ಅಥವಾ ಪ್ರವೇಶದ ದೃಢೀಕರಣ ದೊರೆಯಲಿದೆ. ನಿಮ್ಮ ಮಾನಸಿಕ ಸಾಮರ್ಥ್ಯವು ಈ ತಿಂಗಳು ತನ್ನ ಅತ್ಯುತ್ತಮ ಮಟ್ಟದಲ್ಲಿ. ಈ ತಿಂಗಳು ಬ್ರಹ್ಮಾಂಡವು ನಿಮಗಾಗಿ ಹಾದಿಗಳನ್ನು ಸುಗಮಗೊಳಿಸುತ್ತಿರುವ ಆ ವಿಶೇಷ ಭಾಗದ ಬಗ್ಗೆ ಮಾತನಾಡೋಣ. ಧನದ ಆಗಮನ ಮತ್ತು ಅನಿರೀಕ್ಷಿತ ಲಾಭ. ಮಕರ ರಾಶಿಯ ಜಾತಕದವರೇ, ಜುಲೈನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಅತ್ಯಂತ ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆ ಬರುವುದು ನಿಶ್ಚಿತವಾಗಿದೆ. ವೃಷಭ ರಾಶಿಯಲ್ಲಿ ಕುಳಿತಿರುವ ಗುರುವಿನ ನೇರ ದೃಷ್ಟಿ ನಿಮ್ಮ 11ನೇ ಮನೆ ಅಂದರೆ ಲಾಭಸ್ಥಾನದ ಮೇಲೆ ಬಿದ್ದಾಗ, ಅದು ಧನಲಾಭದ ಹಾದಿಗಳನ್ನು ಸಂಪೂರ್ಣವಾಗಿ ತೆರೆಯುತ್ತದೆ. ಇದರೊಂದಿಗೆ ಜುಲೈ 7ರಂದು ಶುಕ್ರನು ಸಿಂಹರಾಶಿಗೆ ಹೋಗುವುದು ಅಂದರೆ ನಿಮ್ಮ 8ನೇ ಮನೆಯು ಹಠಾತ್ ಮತ್ತು ರಹಸ್ಯ ಧನಲಾಭದ ಮಾರ್ಗಗಳನ್ನು ಸೃಷ್ಟಿಸುತ್ತದೆ. ನೀವು ಷೇರು ಮಾರುಕಟ್ಟೆ, ವ್ಯಾಪಾರ, ಜಂಟಿ ನಿಧಿ ಅಥವಾ ಯಾವುದೇ ರೀತಿಯ ಹೂಡಿಕೆಯೊಂದಿಗೆ ಸಂಪರ್ಕ ಹೊಂದಿದ್ದರೆ, ಈ ತಿಂಗಳು ನಿಮಗೆ ಅತ್ಯಂತ ರೋಮಾಂಚನಕಾರಿಯಾಗಿರಲಿದೆ. ಈ ತಿಂಗಳ ಜುಲೈ 12, 19, 23, 25, 26 ಮತ್ತು 27ರ ದಿನಾಂಕಗಳು ನಿಮಗೆ ತುಂಬಾ ಅನುಕೂಲಕರವೆಂದು ಸಾಬೀತಾಗಲಿವೆ. ಈ ದಿನಾಂಕಗಳ ಆಸುಪಾಸಿನಲ್ಲಿ ತೆಗೆದುಕೊಳ್ಳುವ ಯಾವುದೇ ಹಣಕಾಸಿನ ನಿರ್ಧಾರಗಳು ಅಥವಾ ಹೂಡಿಕೆಗಳು ನಿಮಗೆ ಅತ್ಯಂತ ದೊಡ್ಡ ಮತ್ತು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿವೆ. ನಿಮಗೆ ಯಾವುದೇ ಹಳೆಯ ಆಸ್ತಿ ಅಥವಾ ಪಿತ್ರಾರ್ಜಿತ ಹಣದಿಂದಲೂ ಇದ್ದಕ್ಕಿದ್ದಂತೆ ಲಾಭವಾಗಬಹುದು. ಈ ತಿಂಗಳು ನೀವು ನಿಮ್ಮ ಸುಖಸೌಕರ್ಯಗಳ ಮೇಲೆ ಅಥವಾ ಯಾವುದೇ ಬೆಲೆಬಾಳುವ ವಸ್ತುವಿನ ಮೇಲೆ ಹಣವನ್ನು ಖರ್ಚು ಮಾಡುತ್ತೀರಿ. ಇದು ನಿಮ್ಮ ಸಾಮಾಜಿಕ ಮಟ್ಟವನ್ನು ಹೆಚ್ಚಿಸುತ್ತದೆ. ಹಣದ ಹರಿವು ಎಷ್ಟರ ಮಟ್ಟಿಗೆ ಇರಲಿದೆ ಎಂದರೆ, ನಿಮ್ಮ ಹಳೆಯ ಆರ್ಥಿಕ ಒತ್ತಡಗಳು ಶಾಶ್ವತವಾಗಿ ದೂರಾಗಲಿವೆ. ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದ ಈ ತಿಂಗಳು ಸಂಬಂಧಗಳಲ್ಲಿ ಹೊಸ ತಿಳುವಳಿಕೆ ಮತ್ತು ಆಳವನ್ನು ತರುತ್ತಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಯಾವುದೇ ವಿಷಯದ ಬಗ್ಗೆ ಒತ್ತಡ ಅಥವಾ ಭಿನ್ನಾಭಿಪ್ರಾಯ ನಡೆಯುತ್ತಿದ್ದರೆ, ಜುಲೈ 16ರಂದು ಸೂರ್ಯನ ಗೋಚರವು ನಿಮ್ಮ 7ನೇ ಮನೆಯಲ್ಲಿ ಆಗುತ್ತಿದ್ದಂತೆಯೇ ಆ ತಪ್ಪು ತಿಳುವಳಿಕೆ ಸಂಪೂರ್ಣವಾಗಿ ದೂರಾಗುತ್ತದೆ. ನಿಮ್ಮ ಪಾಲುದಾರರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಗೌರವ ಮತ್ತು ಸಮರ್ಪಣಾ ಭಾವವು ಅತ್ಯಂತ ಬಲವಾಗಲಿದೆ. ಯಾರು ಅವಿವಾಹಿತರಾಗಿದ್ದಾರೋ ಮತ್ತು ತಮ್ಮ ಜೀವನದಲ್ಲಿ ಒಬ್ಬ ನಿಜವಾದ ಸಂಗಾತಿಗಾಗಿ ಕಾಯುತ್ತಿದ್ದಾರೋ, ಅವರಿಗೆ ಜುಲೈ 20ರ ಆಸುಪಾಸಿನಲ್ಲಿ ಅತ್ಯಂತ ಗಂಭೀರ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗ ದೊರೆಯಲಿದೆ. ಈ ಸಂಬಂಧವು ಕೇವಲ ಕೆಲವು ಸಮಯದ ಆಕರ್ಷಣೆಯಾಗಿರದೆ, ಒಂದು ಸುದೀರ್ಘ ಮತ್ತು ಬಲವಾದ ಆತ್ಮೀಯ ಸಂಬಂಧವೆಂದು ಸಾಬೀತಾಗಲಿದೆ. ಈ ಅತ್ಯಂತ ಶುಭ ಮತ್ತು ಕಲ್ಯಾಣಕಾರಿ ತಿಂಗಳನ್ನು ನಿಮಗಾಗಿ ಇನ್ನಷ್ಟು ಪ್ರಭಾವಶಾಲಿಯಾಗಿಸಲು ಬ್ರಹ್ಮಾಂಡವು ನಿಗದಿಪಡಿಸಿರುವ ಈ ಶುಭ ಅಂಶಗಳನ್ನು ಗಮನವಿಟ್ಟು ಗುರುತು ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಕಡು ನೀಲಿ ಮತ್ತು ಕ್ರೀಮಿ ಬಣ್ಣಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತವೆ. ಅದೃಷ್ಟದ ದಿನಾಂಕಗಳು ಜುಲೈ 3, 12, 19, 23, 25, 26 ಮತ್ತು 27. ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತು ಈಶಾನ್ಯ.
ಅದೃಷ್ಟದ ರತ್ನ ನೀಲಂ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ದರೆ ಅಥವಾ ಓಪಲ್. ಆದರೆ ಇದನ್ನು ಧರಿಸುವ ಮುನ್ನ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕದ ಸಮಾಲೋಚನೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಅದೃಷ್ಟದ ಸಮಯ ಸಂಜೆ 5:45 ರಿಂದ ರಾತ್ರಿ 8:50 ನಡುವೆ. ಬ್ರಹ್ಮಾಂಡದ ದಿವ್ಯ ಸಂಕೇತಗಳು. ಈ ತಿಂಗಳು ವಿಶೇಷವಾಗಿ ನಿಮಗೆ ಲಭಿಸಲಿರುವ ಆ ರಹಸ್ಯ ಮತ್ತು ದಿವ್ಯ ಸಂಕೇತಗಳ ಬಗ್ಗೆ ಮಾತನಾಡೋಣ. ಮೊದಲ ಸಂಕೇತ. ಈ ತಿಂಗಳು ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆಯು ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ 3:15 ರಿಂದ 4:30 ನಡುವೆ ಯಾವುದೇ ಎಚ್ಚರಿಕೆ ಗಂಟೆ ಇಲ್ಲದೆ ಕಣ್ಣು ತೆರೆಯಲು ಆರಂಭಿಸಿದರೆ ಮತ್ತು ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದ್ದರೆ ಅದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ನಿಮ್ಮ ಲಗ್ನ ಭಾವದ ಮೇಲೆ ಗುರುವಿನ ಯಾವ ದಿವ್ಯ ದೃಷ್ಟಿಯಿದೆಯೋ ಅದು ನಿಮ್ಮ ಅಂತರ್ಯವನ್ನು ಜಾಗೃತಗೊಳಿಸುತ್ತಿದೆ ಎಂಬುದಕ್ಕೆ ಇದು ನೇರ ಸಾಕ್ಷಿಯಾಗಿದೆ. ಈ ಸಮಯವು ಪ್ರಾರ್ಥನೆ ಮಾಡಲು ಮತ್ತು ನಿಮ್ಮ ಹೊಸ ಕೆಲಸದ ಯೋಜನೆಯನ್ನು ರೂಪಿಸಲು ಅತ್ಯಂತ ಸೂಕ್ತವಾಗಿದೆ. ಎರಡನೇ ಸಂಕೇತ. ಒಂದು ವೇಳೆ ಬುಧವಾರ ಅಥವಾ ಶನಿವಾರದ ದಿನ ಬೆಳಗಿನ ಸಮಯದಲ್ಲಿ ಮನೆಯಿಂದ ಹೊರಡುವಾಗ ನಿಮಗೆ ಯಾವುದೇ ಬಿಳಿ ಹಸು ಕಾಣಿಸಿದರೆ ಅಥವಾ ಯಾವುದೇ ಸಣ್ಣ ಮಗು ನಿಮ್ಮನ್ನು ನೋಡಿ ನಕ್ಕರೆ ನೀವು ಯಾವ ಕೆಲಸಕ್ಕಾಗಿ ಹೋಗುತ್ತಿದ್ದೀರೋ ಆ ಕೆಲಸವು ಅದೇ ದಿನ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಎಂಬುದಕ್ಕೆ ಇದು ಖಚಿತವಾದ ದೃಢೀಕರಣವಾಗಿದೆ. ಬ್ರಹ್ಮಾಂಡದ ಈ ಇಶಾರೆಗಳನ್ನು ಅರ್ಥಮಾಡಿಕೊಳ್ಳಿ. ಇದು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಲು ಈಶ್ವರನ ಒಂದು ನೇರ ಮಾಧ್ಯಮವಾಗಿದೆ. ಬ್ರಹ್ಮಾಂಡವು ನಮಗೆ ಮುಂದೆ ಸಾಗಲು ಅವಕಾಶಗಳನ್ನು ನೀಡುವಾಗ ಒಬ್ಬ ನಿಜವಾದ ಮಾರ್ಗದರ್ಶಕನಂತೆ ನಮ್ಮನ್ನು ಎಚ್ಚರಿಸುತ್ತದೆ ಕೂಡ. ಮಕರ ರಾಶಿಯ ಜಾತಕದವರೇ, ಈ ತಿಂಗಳು ನೀವು ಕೇವಲ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಜುಲೈ 15 ರಿಂದ ಜುಲೈ 23 ನಡುವೆ ಶುಕ್ರ ಮತ್ತು ಚಂದ್ರನ ಸ್ಥಿತಿಗಳು ಸ್ವಲ್ಪ ಸೂಕ್ಷ್ಮವಾಗಿರುವಾಗ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನೀವು ತುಂಬಾ ಯೋಚಿಸಿ ತೆಗೆದುಕೊಳ್ಳಬೇಕಾಗುತ್ತದೆ. ಭಾವುಕರಾಗಿ ಅಥವಾ ಯಾರೋ ಅಪರಿಚಿತ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಿ ನಿಮ್ಮ ರಹಸ್ಯ ಯೋಜನೆಗಳನ್ನು ಅಥವಾ ಧನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮಕರ ರಾಶಿಯ ಜನರು ಸ್ವಭಾವತಃ ತುಂಬಾ ಸರಳ ಮತ್ತು ಸ್ಪಷ್ಟವಾದಿಗಳಾಗಿರುತ್ತಾರೆ. ಆದರೆ ಈ ತಿಂಗಳು ನಿಮ್ಮ ಇದೇ ಸ್ಪಷ್ಟವಾದಿತನವು ನಿಮ್ಮ ಆಪ್ತರಿಗೆ ಬೇಸರ ತರಿಸಬಹುದು. ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ತಂತ್ರಗಳು, ನಿಮ್ಮ ಬ್ಯಾಂಕಿಗೆ ಸಂಬಂಧಿಸಿದ ವಿಷಯಗಳು ಅಥವಾ ನಿಮ್ಮ ಮುಂದಿನ ಹೆಜ್ಜೆಯ ಮಾಹಿತಿಯನ್ನು ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರು ನಿಮ್ಮ ಮಾತುಗಳ ತಪ್ಪು ಪ್ರಯೋಜನ ಪಡೆಯಲು ಪ್ರಯತ್ನಿಸಬಹುದು. ಜುಲೈ ತಿಂಗಳನ್ನು ನಿಮಗಾಗಿ ಇನ್ನಷ್ಟು ಅದೃಷ್ಟಶಾಲಿ ಮತ್ತು ಶುಭವಾಗಿಸಲು 2 ಅತ್ಯಂತ ಸರಳ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ವೈದಿಕ ಪರಿಹಾರಗಳು ಇಲ್ಲಿವೆ. ಮೊದಲ ಪರಿಹಾರ. ಪ್ರತಿಯೊಂದು ಶನಿವಾರದ ದಿನ ಸಂಜೆಯ ಸಮಯದಲ್ಲಿ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ಒಂದು ದೀಪವನ್ನು ಹಚ್ಚಿ ಮತ್ತು ಅದರಲ್ಲಿ ಕೆಲವು ಕಪ್ಪು ಎಳ್ಳಿನ ಕಾಳುಗಳನ್ನು ಹಾಕಿ ಅಲ್ಲೇ ಕುಳಿತು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಶಾಂತ ಮನಸ್ಸಿನಿಂದ 21 ಬಾರಿ ಜಪಿಸಿ. ಎರಡನೇ ಪರಿಹಾರ. ಪ್ರತಿಯೊಂದು ಬುಧವಾರದ ದಿನ ಇರುವೆಗಳಿಗೆ ಸ್ವಲ್ಪ ಒಣಕೊಬ್ಬರಿಯ ಪುಡಿ ಮತ್ತು ಸಕ್ಕರೆಯನ್ನು ಬೆರೆಸಿ ಹಾಕಿ. ಈ ಪರಿಹಾರವು ನಿಮ್ಮ ಕೆಲಸದಲ್ಲಿ ಬರುವ ಪ್ರತಿಯೊಂದು ಅಡಚಣೆಯನ್ನು ತಕ್ಷಣವೇ ದೂರಗೊಳಿಸುತ್ತದೆ. ಮಕರ ರಾಶಿಯ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಜುಲೈ ನಿಮ್ಮ ಜೀವನದ ಆ ಸಮಯವಾಗಿದೆ ಎಲ್ಲಿಂದ ನೀವು ಒಂದು ಹೊಸ ಮತ್ತು ಸ್ಥಿರವಾದ ಆರಂಭವನ್ನು ಮಾಡುತ್ತೀರಿ. ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ನಿಮ್ಮೊಂದಿಗಿವೆ. ಕೇವಲ ನಿಮ್ಮ ಕರ್ಮದ ಮೇಲೆ ಸಂಪೂರ್ಣ ನಂಬಿಕೆಯಿಡಿ ಮತ್ತು ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿ ಯಶಸ್ಸು ನಿಮ್ಮನ್ನು ಸ್ವಾಗತಿಸಲು ಸಿದ್ಧವಾಗಿದೆ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿ ಮತ್ತು ಹೋಗುವಾಗ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಕಲ್ಯಾಣವನ್ನು ಉಂಟುಮಾಡಲಿ. ಸದಾ ಸಂತೋಷದಿಂದ ಮತ್ತು ಆರೋಗ್ಯವಾಗಿರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.